ಎಷ್ಟೋ ಜನ ಸೋಷಿಯಲ್ ಮೀಡಿಯಾನ ಹೇಟ್ ಮಾಡ್ತಾರೆ, ರೀಲ್ಸ್ ಮಾಡೋರಾಗಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ, ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡೋರಾಗಲಿ, ಕೆಲಸ ಇರಲ್ಲ ಏನೋ ಒಂದು ಮಾಡ್ತಾರೆ, ಈ ತರ ಎಲ್ಲ ಕೆಟ್ಟದಾಗೆಲ್ಲ ಮಾತಾಡ್ತಾರೆ. ಅವ್ರ ಬಗ್ಗೆ ಏನ್ ಹೇಳ್ತೀವಿ? ನಾನು ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ಪ್ಲ್ಯಾಟ್ಫಾರ್ಮ್ ಇರುತ್ತೆ ಅಂದರೆ ಇಟ್ಸ್ ನಾಟ್ ಲೈಕ್ ಯೂಸ್ಲೆಸ್ ಪ್ಲ್ಯಾಟ್ಫಾರ್ಮ್. ಇವಾಗ ಇನ್ಸ್ಟಾಗ್ರಾಮ್ ಇದೆ, ಯೂಟ್ಯೂಬ್ ಇದೆ, ಫೇಸ್ಬುಕ್ ಇದೆ, ಟ್ವಿಟರ್ ಇದೆ. ಓಕೆ, ನಾವಿವಾಗ ದಿನನಿತ್ಯ ಏನೋ ಒಂದು ಆಯ್ತಪ್ಪ, ಬರೀ ಸೆಲೆಬ್ರಿಟೀಸ್ ಅಂತ ತೊಗೋಬೇಡಿ, ಎಲ್ಲ ಥರದವರು, ರೈತರಿಂದ ಹಿಡಿದು ಆಟೋ ಓಡಿಸೋರು ಎಲ್ಲರ ಹತ್ರನೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇರುತ್ತೆ. ಏನೋ ಒಂದು ಆದ ತಕ್ಷಣ ನಾವೆಲ್ಲೋ ಒಂದು ಪೋಸ್ಟ್ ಮಾಡ್ತೀವಿ ಅಂದರೆ ಮುಂಚೆ ಥರ ಬರೀ ನ್ಯೂಸ್ಗೆ ಕಾಯ್ಕೊಂಡು ಕೂತ್ಕೋಬೇಕು ಅನ್ನೋಂಗಿಲ್ಲ. ಅದನ್ನು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ರೆ ಆಯ್ತಲ್ಲ, ಎಲ್ಲರಿಗೂ ರೀಚ್ ಆಗುತ್ತೆ. ಆಮೇಲೆ ರೀಲ್ಸ್ ಮಾಡೋದು ಇನ್ನೊಂದು ನಂಗೆ ಏನು ಕ್ಲಾರಿಟಿ ಕೊಡಬೇಕು ಅಂದರೆ, ಜನಕ್ಕೆ ಇನ್ನೊಂದು ಅರ್ಥ ಆಗ್ತಿಲ್ಲ. ನೀವು ನಮ್ಮನ್ನು ಬೆಳೆಸ್ತಿದ್ದೀರಾ ರೀ, ಬೆಳೆಸ್ತಿದ್ದೀರಾ. ಯಾಕಂದರೆ ಇವಾಗ ನಾವು ರೀಲ್ಸ್ನ ಸುಮ್ಮನೆ ಮಾಡ್ತಿಲ್ಲ, ನಮಗೆ ದುಡ್ಡು ಸಿಗ್ತಿದೆ ರೀಲ್ಸ್ ಮಾಡೋದ್ರಿಂದ, ದುಡ್ಡು ಅರ್ನ್ ಮಾಡೋದಕ್ಕೋಸ್ಕರನೇ ನಾವು ರೀಲ್ಸ್ ಮಾಡ್ತಾ ಇರೋದು. ಅದು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಿಲ್ಲ, ಬಿಡಿ, ಕಮೆಂಟ್ ಮಾಡೋದನ್ನ ಬಿಟ್ಟಾಕಿ, ಪಾಸಿಟಿವ್ ಆಗಿ ತೊಗೊಳ್ಳಿ. ನಾವು ಏನು ಮಾಡ್ಬೋದು, ಈ ಥರದ ಪ್ಲ್ಯಾಟ್ಫಾರ್ಮಿಂದ ಇವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನ ತಿಳ್ಕೊಂಡು ನೀವು ಅದನ್ನು ಸ್ಟಾರ್ಟ್ ಮಾಡಿ ಅಂತ ನಾನು ನಿಮಗೆ ಗೈಡೆನ್ಸ್ ಕೊಡ್ತಾ ಇಲ್ಲ. ಹೇಳ್ತಿರೋದು, ರೀಲ್ಸ್ ಮಾಡೋರು, ಯೂಟ್ಯೂಬ್ ಕಂಟೆಂಟ್ ಮಾಡೋರೆಲ್ಲ ಕೆಟ್ಟವರಲ್ಲ, ಅವ್ರು ಚೆನ್ನಾಗಿ ಅರ್ನ್ ಮಾಡ್ಕೋತಿದ್ದಾರೆ. ನೀವು ನೆಗೆಟಿವ್ ಕಮೆಂಟ್ ಹಾಕೊಂಡು ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀರಾ ಅಷ್ಟೇ. ಕೆಲವೊಂದನ್ನು ಹೇಳೋಕ್ಕಾಗಲ್ಲ, ಕರೆಕ್ಟ್. ಓಕೆ, ಇವಾಗ ಹೆಂಗಿರುತ್ತೆ ಅಂತಂದರೆ, ನಾವು ಪ್ರಮೋಷನ್ಸ್ ಎಲ್ಲ ಮಾಡ್ತೀವಿ ಸೋಷಿಯಲ್ ಮೀಡಿಯಾದ. ಕೆಲವೊಂದು ಟೆಂಪಲ್ ಬಗ್ಗೆ ತೋರಿಸ್ತೀವಿ, ಅಥವಾ ಕ್ಲಾತಿಂಗ್ ಬಗ್ಗೆ ಪ್ರಮೋಷನ್ಸ್ ಮಾಡ್ತೀವಿ, ಕೆಲವು ಕ್ರೀಮ್ ಪ್ರಾಡಕ್ಟ್ಸ್ ಬಗ್ಗೆ ಪ್ರಮೋಟ್ ಮಾಡ್ತೀವಿ. ಯೂಟ್ಯೂಬಲ್ಲೂ ನಮ್ಗೆ ಆ ಥರದ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತಾ ಇರುತ್ತೆ. ಅವರು ನಮ್ಗೊಂದು ಕಾಂಟ್ರಾಕ್ಟ್ ಅಂತ ಮಾಡಿಸ್ಕೊಂಡಿರ್ತಾರೆ. ಸೊ ಒಂದ್ಸಲ ಮಂತ್ಲಿ ಇಷ್ಟು ಪ್ರಾಡಕ್ಟ್ಸ್ ಕೊಟ್ಟರೆ ಈ ಥರ ಪೇ ಮಾಡ್ತೀವಿ, ಆ ಥರ ಇರುತ್ತೆ. ಟು ಬಿ ಫ್ರ್ಯಾಂಕ್, 1 ಲಕ್ಷ 1.5 ಲಕ್ಷ ತನಕ ಅರ್ನ್ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.